Hello everyone, welcome back to our Prekish YouTube channel. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತೇ ಇರುತ್ತೆ, ನಾವು ಬ್ಯಾಂಗ್ಳೂರಿಂದ ಹೊರಟು ರೌಂಡ್ ಟ್ರಿಪ್ ಮಾಡ್ತಾ ಇದ್ದೀವಿ ಫಾರ್ 16 ಡೇಸ್. ಸಕ್ಸಸ್ಫುಲಿ ಎಲ್ಲ ಪ್ಲೇಸಸ್ನು ಕವರ್ ಮಾಡಿಕೊಂಡು ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ನಮ್ಮ ಫೈನಲ್ ಡೆಸ್ಟಿನೇಷನ್ ವೈಜಾಗ್. ನಾವು ಗ್ಯಾಂಗ್ಟಾಕಿಂದ ಹೊರಟು ವೈಜಾಗ್ ರೀಚ್ ಆಗೋ ಅಷ್ಟರಲ್ಲಿ 1457 ಕಿಲೋಮೀಟರ್ಸ್ ಆಗಿತ್ತು. ಸೊ ನಮಗೆ ಆಲ್ಮೋಸ್ಟ್ 30 hours ಬೇಕಾಯಿತು ವೈಜಾಗ್ ರೀಚ್ ಆಗೋ ಅಷ್ಟರಲ್ಲಿ. ನಾವು ವೈಜಾಗ್ ರೀಚ್ ಆಗೋಕ್ಕೆ ಮುಂಚೆನೇ ನಮ್ಮ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ ಥ್ರೂ Airbnb. ಇವಾಗ ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಸ್ಟೇ, ಬಟ್ ಸ್ಟಿಲ್ ನಮಗೆ ಫೈನಲಿ ಒಂದು ಬ್ಯೂಟಿಫುಲ್ ಆದ ಒಂದು ಸ್ಟೇ ಸಿಕ್ತು. ನಾವು ನಮ್ಮ ಸ್ಟೇನ ರೀಚ್ ಆಗೋ ಅಷ್ಟರಲ್ಲಿ December 30th 11 PM ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಹಾಗಾಗಿ ನಾವು ಬಂದು ಡೈರೆಕ್ಟಾಗಿ ರೆಸ್ಟ್ ಮಾಡಿದ್ವಿ. ಇವತ್ತು December 31st. ನಾವು ನಮ್ಮ ಡೇನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ 30 hours ನಾವು ಕಾರಲ್ಲೇ ಟ್ರಾವೆಲ್ ಮಾಡ್ಕೊಂಬಂದಿರೋದ್ರಿಂದ ನಮಗೊಂದು ಪ್ರಾಪರ್ ರೆಸ್ಟ್ ಬೇಕಾಗಿತ್ತು. ಒಂದು ಪ್ರಾಪರ್ ರೆಸ್ಟ್ ಆದಮೇಲೆ ಬಾಡಿಗೆ ಇನ್ನೇನು ರಿಕ್ವೈರ್ಮೆಂಟ್ ಇರುತ್ತೆ, ಫುಡ್. ಸೊ ಹಾಗಾಗಿ ನಾವು ಬಂದಿರೋದು ಕಾಮತ್ ರೆಸ್ಟೋರೆಂಟ್. ಸೊ ಇದು ವೈಜಾಗಲ್ಲಿ ದ ಫೇಮಸ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ರೆಸ್ಟೋರೆಂಟ್. ನೀವು ವೈಜಾಗ್ಗೆ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದ್ದರೆ ಯು ಹ್ಯಾವ್ ಟು ವಿಸಿಟ್ ದಿಸ್ ರೆಸ್ಟೋರೆಂಟ್. ಸೊ ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ವೈಜಾಗ್. ನಮ್ಮ ಸ್ಟೇ ಬೀಚ್ ರೋಡಲ್ಲಿ ಇದ್ದಿದ್ದರಿಂದ ನಮಗೆ ಎಲ್ಲ ಪ್ಲೇಸಸ್ ಕೂಡ ತುಂಬಾ ಹತ್ರ ಆಯಿತು, ವಾಕಬಲ್ ಡಿಸ್ಟೆನ್ಸಲ್ಲಿ ಇತ್ತು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಆ್ಯಂಡ್ ಕಂಪ್ಲೀಟ್ ಅಡ್ರೆಸ್ ಆ್ಯಂಡ್ ಡೀಟೇಲ್ಸ್ನ ಹಾಕಿರ್ತೀನಿ. ನೀವು ವೈಜಾಗ್ ಬಂದರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ನಾವಿಲ್ಲಿ ಒಂದು ಬ್ಯೂಟಿಫುಲ್ ಆದ ಸನ್ಸೆಟ್ನ ನೋಡಿಕೊಂಡು ನಮ್ಮ 2026 ರೆಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದನ್ನು ನಾನಿಲ್ಲಿ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥ ಬೀಚ್ ನೇಮ್ ಋಷಿಕೊಂಡ ಬೀಚ್. December 31st ಆಗಿರೋದ್ರಿಂದ ಇವತ್ತು ತುಂಬಾ ಕ್ರೌಡ್ ಇದೆ. ಆ್ಯಕ್ಚುಲಿ ಈ ಸರೌಂಡಿಂಗಲ್ಲಿ ತುಂಬ ಮೂವಿ ಶೂಟಿಂಗ್ಸ್ ಆಗ್ತಾ ಇರುತ್ತೆ. ನಾನು ಕೆಲವೊಂದು ತೆಲುಗು ಮೂವೀಸ್ಗಳಲ್ಲಿ ನೋಡಿದ್ದೀನಿ ಈ ಸ್ಪಾಟ್ನ. ಇವತ್ತು ಆಪರ್ಚುನಿಟಿ ಸಿಕ್ಕಿದೆ ನನಗೆ ಈ ಪ್ಲೇಸ್ನ ವಿಟ್ನೆಸ್ ಮಾಡೋದಕ್ಕೆ. ವೈಜಾಗ್ ಸಿಟಿ ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಸ್ಟಿಲ್ ಡೆಸ್ಟಿನಿ ನಮ್ಮನೇಲಿ ಕರ್ಕೊಂಬಂದಿದೆ. ನಮ್ಮ ಪ್ಲ್ಯಾನ್ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ನಾವು ಕವರ್ ಮಾಡಿದ್ವಿ. ಸ್ಟಿಲ್ ನಮ್ಮ ಹತ್ರ 2 days ಟೈಮ್ ಇತ್ತು. ಸೊ ಹಾಗಾಗಿ ಅಂದ್ಕೊಂಡ್ವಿ ಆನ್ ದಿ ವೇ ಬ್ಯಾಂಗ್ಳೂರ್ಗೆ ಹೋಗ್ತಾ ವೈಜಾಗ್ ಸಿಗುತ್ತೆ, ಸೊ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋಣ ಆ್ಯಂಡ್ ವೈಜಾಗ್ ಸಿಟಿ ಕೂಡ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ನ್ಯೂ ಇಯರ್ನ ವಿ ಆರ್ ಗೋನ್ ಟು ಸೆಲೆಬ್ರೇಟ್ ಇನ್ ವೈಜಾಗ್. ನಿಮಗೇನಾದರೂ ವೈಜಾಗ್ ಬರೋ ಪ್ಲ್ಯಾನ್ ಇದ್ದು ಋಷಿಕೊಂಡ ಬೀಚ್ ಹತ್ರ ಸ್ಟೇ ಮಾಡಿಕೊಂಡ್ರೆ ತುಂಬ ಆಪ್ಷನ್ ಇರುತ್ತೆ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಇಟ್ಸ್ ಅ ಸಬ್ಮರೀನ್. ಸೊ ಇದರೊಳಗಡೆ ಕಂಪ್ಲೀಟಾಗಿ ಎಲ್ಲರನ್ನೂ ಅಲೋ ಮಾಡ್ತಾರೆ ಆ್ಯಂಡ್ ಎಂಟ್ರಿ ಟಿಕೆಟ್ ಕೂಡ ಇದರಲ್ಲಿರುತ್ತೆ. ಕಮ್ ಲೆಟ್ ಸಿ ಸಬ್ಮರೀನ್ ಒಳಗಡೆ ಏನೇನಿರುತ್ತೆ ಅಂತ. ನಾನು ಕೂಡ ಫಸ್ಟ್ ಟೈಮ್ ಸಬ್ಮರೀನ್ ಒಳಗಡೆ ಹೋಗ್ತಾ ಇರೋದು. ಸಬ್ಮರೀನ್ ಒಳಗಡೆ ಬರೋದಕ್ಕೆ ಪರ್ ಪರ್ಸನ್ ಎಂಟ್ರಿ ಟಿಕೆಟ್ 100 rupees ಇದೆ. ಸೊ ನೀವು ಎಂಟ್ರಿ ಟಿಕೆಟ್ನ ತಗೊಳ್ಳೇಬೇಕು. ಸಬ್ಮರೀನ್ ಒಳಗಡೆ ಏನೇನಿದೆ ಅಂತ ಕಂಪ್ಲೀಟ್ ಡೀಟೇಲ್ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದೆಲ್ಲ ಕ್ಲಿಪ್ಪಿಂಗ್ಸ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ನಾನೆಲ್ಲ ಕ್ಲಿಪ್ಪಿಂಗ್ಸ್ನು ಆ್ಯಡ್ ಮಾಡಿದರೆ ವಿಡಿಯೋ ತುಂಬಾ ಡ್ರ್ಯಾಗ್ ಆಗುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಸಬ್ಮರೀನ್ ಒಳಗಡೆ ಏನೇನಿದೆ ಅಂತ ಡೀಟೇಲಾಗಿ ನೋಡೋ ಇಂಟ್ರೆಸ್ಟ್ ಇದ್ದರೆ ನೀವು ವೈಜಾಗ್ ಬಂದರೆ ಆ ವಿಶ್ ಫುಲ್ಫಿಲ್ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಈ ಥರ ಟಾಪಿಕ್ಗಳಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಸೊ ಹಾಗಾಗಿ ಒಂದೂ ಕೂಡ ಬಿಡ್ದಿರ ಇನ್ ಡೀಟೇಲಾಗಿ ಎಲ್ಲನೂ ನೋಡ್ತಾ ಇದ್ದಾರೆ. ಸಬ್ಮರೀನ್ ನೋಡಿದ್ಮೇಲೆ ನಾವು ನೆಕ್ಸ್ಟ್ ಬಂದಿರೋದೇ ಹೆಲಿಕಾಪ್ಟರ್ ಮ್ಯೂಸಿಯಮ್ಗೆ. ಸೊ ಇಲ್ಲೂ ಕೂಡ ಪರ್ ಪರ್ಸನ್ 100 rupees ಇದೆ ಎಂಟ್ರಿ ಟಿಕೆಟ್. ನಾವು ಫಸ್ಟ್ ಹೋಗಿದ್ದು ಸಬ್ಮರೀನ್ಗೆ, ಅಲ್ಲೂ ಕೂಡ ಪರ್ ಪರ್ಸನ್ 100 rupees ಟಿಕೆಟ್ ತೊಗೊಂಡ್ವಿ. ಸೆಕೆಂಡ್ ಬಂದಿರೋದು ಹೆಲಿಕಾಪ್ಟರ್ ಮ್ಯೂಸಿಯಮ್ಗೆ. ಇಲ್ಲೂ ಕೂಡ ನಾವು 100 rupees ಪರ್ ಪರ್ಸನ್ ಟಿಕೆಟ್ ತೊಗೊಂಡಿದ್ದೀವಿ. ಇದ್ರ ಜೊತೆ ಇನ್ನೂ 2 ಮ್ಯೂಸಿಯಮ್ ಇದೆ ಇಲ್ಲೇ ಪಕ್ಕದಲ್ಲೇ, ಬಟ್ ಅಲ್ಲೂ ಕೂಡ 100 rupees ಟಿಕೆಟ್ ಇದೆ ಪರ್ ಪರ್ಸನ್. ಸೊ ನಿಮಗೆ ಒಂದು ಪರ್ಸನ್ಗೆ 400 rupees ಆಗುತ್ತೆ 4 ಮ್ಯೂಸಿಯಮ್ ನೋಡಬೇಕು ಅಂದೆ. ನಮಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ನಮ್ಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ. ಹಾಗಾಗಿ ನಾನು ನಿಮಗಿಲ್ಲಿ ಗೈಡ್ ಮಾಡ್ತೀನಿ. ಫಸ್ಟ್ ನೀವು ಸಬ್ಮರೀನ್ಗೆ ಹೋಗೋ ಬದಲು ಹೆಲಿಕಾಪ್ಟರ್ ಮ್ಯೂಸಿಯಮಿಗೆ ಬಂದರೆ ಪರ್ ಪರ್ಸನ್ 200 rupees ಕೊಟ್ಟರೆ ನಿಮಗೆ 4 ಟಿಕೆಟ್ಸ್ ಕೊಡ್ತಾರೆ. ಸೊ 200 rupeesಲ್ಲಿ ನೀವು 4 ಮ್ಯೂಸಿಯಮ್ ಮುಗಿಸ್ಬೋದು ಪರ್ ಪರ್ಸನ್. ಇಲ್ಲಿ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ. ಎನಿವೇ December 31st ನೈಟ್ನ ನಾವು ವೈಜಾಗಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಆನ್ Jan 1st. ಹೋಪ್ಫುಲಿ ನಾವು Jan 2nd ಈವ್ನಿಂಗ್ ಒಳಗಡೆ ನಾವು ನಮ್ಮ ಮನೆಗಳನ್ನ ರೀಚ್ ಆಗ್ತೀವಿ ಅಂತ. ಹೋಪ್ ನೀವೆಲ್ಲರೂ ಕೂಡ ನಮ್ಮ ಟ್ರಾವೆಲ್ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.